ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಕಲ್ಯಾಣಿ ಅಣ್ಣ ಬಂದ ಕಣೆ. ಬಾ ಅಣ್ಣ. ಬಂದ್ರು ಹ್ಞೂ ಅಣ್ಣ, ಕೊಡು ಬ್ಯಾಗ್. ಚೆನ್ನಾಗಿದ್ದಾರೆ. ನೀನು ಅದಕ್ಕೆ ನೀವು? ಚೆನ್ನಾಗಿದ್ದೀನಿ. ನೀನೀಗ ಫೈನಲ್ ಇಯರ್ ಮಾಸ್ ಕಮ್ಯುನಿಕೇಶನ್. ಓಯ್ ಚಿಂಟು, ನಿನ್ನ ಹೆಸರು ಸುಮೇರು ತಾನೆ? ಇಲ್ಲ, ನನ್ನ ಹೆಸರು ಸುಕೇತು. ನಾನು ಸುಮೇರು. ನೀನು ಈ ಕಡೆ ಕೂತ್ಬಿಟ್ರೆ ಬಿದ್ದು ಹಾಲು ಮುರ್ಕೊಳ್ತೀರಾ. ಇಳಿರಿ ಇಳಿರಿ ಕೆಳಗೆ. ಅಯ್ಯೋ ಅದಕ್ಕೆ ಬಿಡಿ, ಹತ್ಲಿ, ಏನ್ ಪರವಾಗಿಲ್ಲ, ಕೂತ್ಕೊಳ್ರು. ಅಣ್ಣ ನೀನು ಬಾ, ಕೂತ್ಕೋ. ಅದಕ್ಕೆ ಒಂದೊಂದ್ಸತಿ ನಾನು, ಕಲ್ಯಾಣಿ, ಶಾಂಭವಿ, ಅಡುಮ್ಮ, ಶಶಿ ಎಲ್ರು ಕೂತ್ಬಿಟ್ಟಿರ್ತೀವಿ. ಒಟ್ನಲ್ಲಿ 300 kg ಭಾರ ಅಲ್ವೇನೆ, ಚೆನ್ನಾಗಿ ತಡಿಯತ್ತೆ, ಏನ್ ತೊಂದ್ರೆ ಇಲ್ಲ. ಅಲ್ಲ, ಸೈಂಟಿಫಿಕ್ ಆಗಿ ಕಟ್ಟಿರ್ತಾರೋ ಇಲ್ವೋ ಅಂತ. ಹಳ್ಳಿ ಕಡೆ ಅಲ್ವಾ, ಅದಕ್ಕೆ ಸ್ವಲ್ಪ ಭಯ. ಇವರಂತೂ ಎಷ್ಟು ಬೆಳೆದ್ಬಿಟ್ಟಿದ್ದಾರೆ. ತುಂಬಾ ಪುಟಾಣಿಯಾಗಿದ್ರು, ಗುರ್ತೇ ಸಿಗಲ್ಲ ಈಗ ಅಲ್ವೇನ ಚಿಂಟು? ಏನ್ರಿ ಅದು ಚಿಂಟು ಪಿಂಟು ಅಂತ ಕರ್ಕೊಂಡು? ಎಷ್ಟು ಚೆನ್ನಾಗಿರೋ ಹೆಸರಿಟ್ಟಿದೀವಿ, ಸುಮೇರು, ಸುಕೇತು ಅಂತ. ಚಿಂಟು ಪಿಂಟು ಅಂತೆಲ್ಲ ಕರಿಬೇಡಿ, ನನಗಿಷ್ಟ ಆಗಲ್ಲ. ಮುದ್ಗೆ ಹಾಕಿ ಕರೀತಾರೆ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ? ಗೊತ್ತೇ ಆಗಲ್ಲ ಅದಕ್ಕೆ ಯಾರು ಸುಕೇತು ಯಾರು ಸುಮೇರು ಅಂತ. ಅಷ್ಟು ಗ್ಯಾಪಲ್ಲಿ ಬರ್ತೀರಾ ನೀವು. 4 ವರ್ಷ ಆಗಿತ್ತು ನೀವು ಬಂದು, ಅದಕ್ಕೆ ಇವನು ಚಿಂಟು ಅಂತ ಕರೆದೆ. ತುಂಬಾ ಮುದ್ದಾಗಿದ್ದಾನೆ. ಹೌದಲ್ವಾ? 4 ವರ್ಷ ಆಗೋಯ್ತು. 4 ವರ್ಷ ಆಯ್ತು. 2003 ನಲ್ಲಿ ನೀವು ಬಂದಿದ್ದು. ಏನೋ ಹಿಟ್ಟರ್ವಾಗ್ತಿದೆ. ಅಮ್ಮನ ತಿಥಿ ಅಲ್ವಾ ನಾಳೆ, ಅಕ್ಕಿ ಹಿಟ್ಟು ಅಡ್ಗೆಗೆ ಬೇಕು. ಅಮ್ಮ ನನ್ನನ್ನು ಇದೇ ಉಯ್ಯಾಲೆ ಮೇಲೆ ಕೂರ್ಸ್ಕೊಂಡು ಪಾಠ ಹೇಳ್ಕೊಡೋಳು. ಅಲ್ಲಿ ಮೇಲೆ ಲಾಂದ್ರ ತೂಗು ಹಾಕಿ ಅದ್ರ ಬೆಳಕು ಮೇಲೆ ಪಾಠ ಹೇಳ್ಕೊಡೋಳು. ಹಾಗೆ ನಮ್ಮನೇಲಿ ಕರೆಂಟ್ ಇರಲಿಲ್ಲ. ಅಮ್ಮ ಸತ್ತು 9 ವರ್ಷಗಳಾಯ್ತು ಅಂತ ಅನ್ಸೋದಿಲ್ಲ ಅಲ್ವಾ? ಗರೆ ಸಾರೆ ಗ ಪ ಗರೆ ಸಾರೆ ಅವಳು ಇಲ್ಲೇ ಮಲಗಿಸಿದ್ರು. ಸರಿ ಬನ್ನಿ, ಎಲ್ರು ಬನ್ನಿ, ಒಳಗಡೆ ಹೋಗೋಣ. ಕೈಕಾಲು ಮಖ ತೊಳ್ಕೊಳ್ಳಿರಂತೆ, ತುಂಬಾ ಸುಸ್ತಾಗಿರ್ಬೇಕಲ್ಲ, ಮಕ್ಳಿಗೂ ಸುಸ್ತಾಗಿರತ್ತೆ. ಬಾ ಅಣ್ಣ. ಶಶಿಯಲ್ಲಿ ಕಲೆಕ್ಷನ್ ದುಡ್ಡು ಕಟ್ಟಕ್ ಬ್ಯಾಂಕ್ ಹೋಗಿದ್ದಾನೆ. ಅಪ್ಪ ಇಲ್ವಾ? ಅಪ್ಪ ಅಡ್ಗೆಯವ್ರಿಗೆ ಹೇಳಕ್ ಹೋಗಿದ್ದಾರೆ. ಅಣ್ಣ ಬ್ಯಾಗ್ ಕೊಡು, ನಮ್ಮ ರೂಮಲ್ಲಿ ಇರ್ತೀನಿ. ಬಂದ್ರು ಸುಕೇತು ಸುಮೇರು, ರೂಮ್ ತೋರಿಸ್ತೀನಿ. ಒಬ್ಳಿಗೆ ಆಗುತ್ತೇನೆ. ಬಾ, ಈ ಮನೆಗೆ ಬಂದರೆ ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ? ಮಾಲ್ತಿ ನೋಡು, ನಮ್ಮನೆ ಬಾವಿ ಎಷ್ಟು ಚೆನ್ನಾಗಿದೆ ಅಂತ. ಶಾಂಭವಿಯಲ್ಲಿ ಸ್ಕೂಲಾ? ಇಲ್ಲ, ರಜಾ ಹಾಕಿದಾಳೆ. ನಾಳೆ ಅಮ್ಮನ ತಿಥಿ ಅಲ್ವಾ, ತುಂಬಾ ಕೆಲಸ ಇತ್ತು. ಏನೋ ಬಟ್ಟೆ ಒಗಿತಿರ್ಬೇಕು. ನೀವು ಯಾರಾದ್ರೂ ಹೋಗಿ ಹೆಲ್ಪ್ ಮಾಡಬಾರ್ದೇನೆ? ಒಬ್ಳೇ ಒದ್ದಾಡ್ತಾ ಇರ್ತಾಳೆ ಎಲ್ಲದಕ್ಕೂ. ಅವಳಿಗೆ ನಾವು ಹೆಲ್ಪ್ ಮಾಡಿದ್ರೆ ಇಷ್ಟ ಆಗಲ್ಲ, ಆಮೇಲೆ ಬೈದ್ಬಿಡ್ತಾಳೆ. ಬಟ್ಟೆ ಒಣಗಾಕೋ ಹಗ್ಗನ ಯಾಕೆ? ಅರೇ ಚಂದ್ರಕಾಂತ, ಯಾವಾಗ ಬಂದ್ಯೋ? ಈಗ 10 ನಿಮಿಷ ಆಯ್ತು. ಹೇಗಿದ್ಯಾ ಮಾಲ್ತಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯೋ? ರಾತ್ರಿ ಹೊರಟ್ರ ಹೇಮಗಿರಿಯಿಂದ? ಅರೆ ಚಿಂಟು, ಹೆಂಗಿದಿರೋ? ಆಂಟಿ, ನಾವು ಬಾವಿ ನೋಡ್ಬೇಕು. ಓ ನೋಡಿ, ಅದಕ್ಕೇನಂತೆ, ಬಗ್ಬೇಕು. ಪರವಾಗಿಲ್ಲ ಬಿಡು, ನಾ ಹಿಡ್ಕೊಂಡಿದ್ದೀನಲ್ಲ. ಥ್ಯಾಂಕ್ ಯು ಆಂಟಿ. ಲೇ, ಇವಳು ನನ್ನ ಅಕ್ಕ, ಆಂಟಿ ಅಲ್ಲ, ಶಾಂಭವಿ ಅತ್ತೆ ಅಂತ ಕರೀರಿ. ಥ್ಯಾಂಕ್ ಯು ಅತ್ತೆ. ಮುದ್ದುಗಳು. ಏ ಶಮ್ಮಿ, ಏನಾದ್ರೂ ಕೊಡ್ತೇನೆ ಇವ್ರಿಗೆ? ಇವಾಗ ಕಾಫಿ ಮಾಡ್ಕೊಂಡ್ಬರ್ತೀನಿ. 1 ನಿಮಿಷ, ಕಾಫಿ ಬೇಡ, ತುಂಬಾ ಬಿಸಿಲು. ಜೊತೆಗೆ ಈ ಚಂದ್ರಕಾಂತಂಗೆ ನಿಂಬೆ ಹಣ್ಣು ಪಾನಕ ಅಂದ್ರೆ ತುಂಬಾ ಇಷ್ಟ ಅಲ್ವೇನೋ? ಸರಿ, ನಿಮ್ಗೂ ಕೊಡೋಣ. ಹೋಗು.
ಅಡುಗೆ ಮನೇಲಿ ನಿಂಬೆ ಹಣ್ಣಿದೆ ಪಾನಕ ಮಾಡ್ಕೊಂಡು ಬಾ. ಏಯ್ ಸುಕೇತು ಯಾರು ಸುಮೇರು ಯಾರು ಗೊತ್ತಾಗ್ತಿಲ್ವಲ್ಲ? ನಾನ್ ಸುಮೇರು, ನಾನ್ ಸುಕೇತು. ಹೌದಾ, ಸರಿ ಸರಿ ಕೂತ್ಕೊಳ್ಳಿ. ಅತ್ತೆ ನಾವ್ ಎಲ್ಲ ಆಡಕ್ ಹೋಗ್ತೀವತ್ತೆ. ಬೇಡ ಕಣ್ರೋ, ಬಿದ್ದು ಹಾಲು ಮುಡ್ಕೊಳ್ತೀರಾ, ಸುಮ್ಮನಿರಿ. ಸುಮ್ನಿರು ಮಾಲ್ತಿ, ಮಕ್ಳನ್ನ ಹಾಗೆಲ್ಲ ಕಟ್ ಹಾಕ್ಬಾರ್ದು. ಆಟ ಆಡಕ್ ಬಿಟ್ಬಿಡ್ಬೇಕು. ಹೋಗ್ರು ಆಟ ಆಡ್ಕೊ. ನೀವು ಒಳ್ಳೆಯವರು, ಅಮ್ಮ ನೀವು ಕೆಟ್ಟವರು. ಏಯ್ ಹೊಡಿತೀನಿ ನೋಡ. ಹುಷಾರು. ಸರ್ ಹಂಗಾರ ಫೋನ್ ತಗೊಂಡು ನಮ್ಮ ಹುಡುಗನ ಕಡೆ ಇರೋದು ಟ್ರಾನ್ಸ್ಫರ್ ಅಂತ ಹೋಮ್ ಮಿನಿಸ್ಟರ್ ಒಂದು ಮಾತು ಹೇಳಿ ಸರ್. ಹುಡುಗಾರ? ಯಾವ ಹುಡುಗನ ಕಡೆ ಇರೋದು ಟ್ರಾನ್ಸ್ಫರ್? ನನ್ನ ಕಡೆ ಇರೋದು ಸರ್, ನನ್ನ ಬಾಮ ಇದನ್ನು ಟ್ರಾನ್ಸ್ಫರು. ಶೇಷಪ್ಪ, ನೀವೇನು ಹುಡುಗಾನ ಇಲ್ಲ? ಯಾಕೆ ಸರ್ ನಗ್ತಾ ಇದ್ದೀರಾ? ಅಲ್ಲ ಸರ್, ತೆಲುಗು ಫಿಲ್ಮ್ನಲ್ಲಿ 60 ವರ್ಷ ಆದ್ರೂ ಕೂಡ ಸ್ಟೂಡೆಂಟ್ ಪಾರ್ಟ್ ಮಾಡಿದ್ರು ಸಿನಿಮಾದಲ್ಲಿ, ಮರ ಸುತ್ತದಿಲ್ಲ ಹಾಡು ಹೇಳ್ಕೊಂಡು. ಅಲ್ಲ ಸರ್, ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಹುಡುಗ ಅಲ್ವಾ ಸರ್? ತಿರ್ಗಾ ನಗ್ತಿದ್ದೀರಲ್ಲ ಸರ್. ಯಾಕೆ ಸರ್ ನಾನು ಯೂತ್ ಲೀಡರ್ ಆಗಿಲ್ವ ಮುಂಚೆ? ಚೆನ್ನಾಗಿದೆ ಶೇಷಪ್ಪ, ತುಂಬಾ ಚೆನ್ನಾಗಿದೆ ಅಲ್ವಾ? ನಿಮ್ಮ ಹುಡುಗನ ಡೆಫಿನಿಷನ್. ಸರ್ ನಮಸ್ಕಾರ ಸರ್. ಓ, CSP ಅವರು ಭಾಳ ಹೊತ್ತಾಯ್ತಾ ಬಂದ? ಇಲ್ಲ ಸರ್, ಒಂದು 5 ನಿಮಿಷ ಆಯ್ತು ಅಷ್ಟೇ. ತಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಮಾತಾಡಬೇಕಾಗಿತ್ತು. ನೀವು ತುಂಬಾ ಅರ್ಜೆಂಟ್ ಇಲ್ಲದೆ ಹೋದ್ರೆ ಇವ್ರನ್ನ ಮಾತಾಡಿ ಕಳಿಸ್ಬಿಡ್ತೀನಿ. ಆಮೇಲೆ ನಾನು ನೀವು ಕೂತ್ ಮಾತಾಡ್ಬೋದು. ಆಗ್ಬೋದು ಸರ್, ಪರವಾಗಿಲ್ಲ, ನನಗೆ ಏನು ಅರ್ಜೆಂಟ್ ಇಲ್ಲ ಸರ್. ಇವರು ಶೇಷಪ್ಪ ಅಂತ ಫೇಮಸ್ ಪೊಲಿಟಿಷಿಯನ್. ಏನ್ ಫೇಮಸ್ ಪೊಲಿಟಿಷಿಯನ್? ನನ್ನನ್ನು ನಮ್ಮ ಊರ ಕಡೆ ಎಲ್ಲ ಪುಡಾರಿ ಶೇಷಪ್ಪ ಅಂತಾರೆ. ಇವ್ರ ಶಿಷ್ಯ ಅಷ್ಟೇ. ಇವರು CSP ಅಂತ ಫೇಮಸ್ ಲಾಯರು ಹೇಮಗಿರಿಯಿಂದ. CSP ಅಂದ್ರೆ ಆ ಇಂದ್ರಜಿತ್ ಚೌಧರಿ, ರಾಣೆ, ಪರ್ವತ್ ರೆಡ್ಡಿ, ಚಾಪ್ರಿ ಅವ್ರನ್ನೆಲ್ಲ ಜೈಲಿಗೆ ಕಳಿಸಿರೋರು. ನಮ್ಮ ಸಾಹೇಬ್ರನ್ನ ಮರ್ಡರ್ ಕೇಸ್ನ ಬಚಾವ್ ಮಾಡಿರೋರು ನೀವೇ ಅಲ್ವರಾ? ಓ, ರಂಜನ್ ಲಾಲ್ ಮಿಶ್ರಾ ಮಗನ್ ಕೇಸ್ಗೆ ಗೌರ್ಮೆಂಟ್ ಲಾಯರ್ ನೀವೇ ಅಲ್ವಾ? ಏನು ಅವ್ನ ಒಳಗಡೆ ಕಳಿಸ್ಬಿಟ್ಟಿದ್ದೀರಾ? ಅವರೇ ಇವರು CSP ಅವರು. ಶೇಷಪ್ಪ ಬನ್ನಿ, ಅದೇನೋ ಹೇಳ್ಬೇಕು ಅಂತ ಇದ್ರಲ್ಲ, ಏನ್ ಸಮಾಚಾರ? ಅದೇ ಸರ್, ನನ್ನ ಬಾಮ ಇದನ್ನ ಟ್ರಾನ್ಸ್ಫರ್ ವಿಚಾರ. ರೀ ಶೇಷಪ್ಪ, ಈ ಟ್ರಾನ್ಸ್ಫರ್ ವಿಚಾರಕ್ಕೆ ನನ್ನ ಹತ್ರಕ್ಕೆ ಬರಬೇಡಿ ಅಂತ 1000 ಸಲ ಹೇಳಿಲ್ವಾ ನಿಮಗೆ? ಟ್ರಾನ್ಸ್ಫರ್ಸ್ ವಿಚಾರದಲ್ಲಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇರಬಾರ್ದು ಅಂತ ನಾನೇ ವಿಧಾನಸಭೆಯಲ್ಲಿ 1000 ಸಲ ಕೂಗಾಡಿದ್ದೀನಿ. ಈಗ ನಾನೇ ಈ ಪೊಲೀಸ್ ಆಫೀಸರ್ಗೋಸ್ಕರ ಇನ್ಫ್ಲೂಯೆನ್ಸ್ ಮಾಡಿದ್ರೆ ನನ್ನ ಮರ್ಯಾದೆ ಏನ್ರಿ ಆಗುತ್ತೆ? ಚೆನ್ನಾಗಿ ಹೇಳಿದ್ರಿ. ಮರ್ಯಾದೆಗೆ ಏನಾಗುತ್ತೆ ಸರ್? ವಿಧಾನಸೌಧದ ಮಾತು ವಿಧಾನಸೌಧಕ್ಕೆ, ಇಲ್ಲಿ ಮಾತು ಇಲ್ಲಿಗೆ. ಅಪೋಸಿಷನ್ ಲೀಡರ್ ಶಿವಕೃಷ್ಣ ದೇಸಾಯಿ ಅವ್ರ ಫೋನ್ ಅಂದ್ರೆ ಆ ಹೋಮ್ ಮಿನಿಸ್ಟರ್ ಎದುರು ಸಾಯ್ತಾರೆ ಸರ್. ಈ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಲೇಬೇಕು ಅಂತ ಒಂದು ಮಾತು ಹೇಳಿ ಸರ್. ಈಗ ಅವ್ರಿಗೆ ಟ್ರಾನ್ಸ್ಫರ್ ಅವಶ್ಯಕತೆ ಆದರೂ ಏನ್ರಿ ಇದೆ? ಈಗ ಸುಡ್ಕೊಪ್ಪದಲ್ಲಿ SP ಆಫೀಸಲ್ಲಿ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಇದ್ದಾರೆ. ಈಗ ಅವ್ರು ಕೇಳ್ತಾ ಇರೋದು ಎಕ್ಸಿಕ್ಯೂಟಿವ್ ಪೋಸ್ಟು. ಅದರ ಅರ್ಥ ಏನು? ದುಡ್ಡು ಮಾಡಬೇಕು ಅಂತ ತಾನೇ? ಹ್ಞೂ ಸರ್, ಶಾನೆ ಪೂರು ಸರ್. ಅವರು ದೂರದ ಅತ್ತೆ ಆಗಬೇಕು ಸರ್. ಅವ್ರ ತಾಯಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಸಿಕ್ಕಾಬಿಟ್ಟೆ ದುಡ್ಡು ಬೇಕಾಗುತ್ತಲ್ವ ಸರ್? ಮಾಡ್ಕೋಬೇಕಲ್ವಾ? ಅದಕ್ಕೆ. ಹಲೋ, ಹೋಮ್ ಮಿನಿಸ್ಟರ್ ಸಾಹೇಬ್ರ? ನಾನು ಸರ್ ಶೇಷಪ್ಪ. ಚೆನ್ನಾಗಿದ್ದೀನಿ ಸರ್. ಏನಿಲ್ಲ, ಅಪೋಸಿಷನ್ ಪಾರ್ಟಿ ಲೀಡರ್ ಶಿವಕೃಷ್ಣ ದೇಸಾಯಿ ಅವರು ತಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಒಂದು ನಿಮಿಷ ಸರ್, ಕೊಡ್ತೀನಿ ಸರ್, ಒಂದು ನಿಮಿಷ. ಸರ್, ಹೋಮ್ ಮಿನಿಸ್ಟರ್ ನಿಮ್ಮ ಹೆಸರು ಹೇಳ್ತಿದ್ದಾಗೇನೆ ಶಾನೆ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಈಗ ಒಂದು ಮಾತಂಗಂದು ಈ ಟ್ರಾನ್ಸ್ಫರ್ಗೆ ಸಾಯಂಕಾಲ ಆರ್ಡರ್ ಬಂದ್ಬಿಡ್ತದೆ. ಹಲೋ ರಾಜಾನಂದ ಸ್ವಾಮಿಯವರು, ನಮಸ್ಕಾರ. ಹೇಗಿದ್ದೀರಿ? ನಾನು ಶೇಷಪ್ಪ ಅವ್ರಿಗೆ ಬೇರೆ ಯಾರಿಗೋ ಕನೆಕ್ಟ್ ಮಾಡಿಕೊಡ್ರಿ ಅಂದರೆ ಅವರು ನಿಮ್ಮ ನಂಬರ್ ಕನೆಕ್ಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ಐ ಆಮ್ ರಿಯಲಿ ಸಾರಿ. ತೊಂದರೆ ಆಯಿತಾ? ನಾಳೆ ಅಸೆಂಬ್ಲಿಲಿ ಸಿಗ್ತೀರಲ್ವಾ? ಅಲ್ಲೆಲ್ಲ ಮಾತಾಡ್ತೀನಿ ಡೀಟೇಲ್ ಆಗಿ. ಓಕೆ ಸರ್, ನಮಸ್ಕಾರ. ಶೇಷಪ್ಪ, ಈ ಟ್ರಾನ್ಸ್ಫರ್ ಕೇಸಸ್ಗೆಲ್ಲ ನನ್ನ ಹೆಸರು ಎಳಿಬೇಡಿ ಅಂತ ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ನಾನು ಕೇಳಿದೆ, ಯಾಕೆ ಫೋನ್ ತೊಗೊಂಡ್ರಿ ನೀವೀಗ? ಸರ್, ಒಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನೀವು ನಮ್ಮ ಮನೆಗೆ ದೀಪ ಹಚ್ಚಿರೋರು. ನೀವು ಬೂಡ್ಸ್ ಕಾಲಲ್ಲಿ ಒದ್ರು ನಾವು ನಿಮ್ಮ ಫಾಲೋವರ್ ಆಗೇ ಇರ್ತೀವಿ. ನಮ್ದೊಂದು ಟ್ರಾನ್ಸ್ಫರ್ ಮಾಡ್ಕೊಡಕ್ಕಾಗದೇ ಇದ್ಮೇಲೆ ನೀವು ಯಾಕೆ ಸರ್ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿರ್ಬೇಕು? ತಿಳ್ಕೊಳಕ್ಕೆ ಕೇಳಿದೆ ಅಷ್ಟೇ, ತಪ್ಪು ತಿಳ್ಕೊಬೇಡಿ, ಬೇಜಾರು ಮಾಡ್ಕೋಬೇಡಿ. ಶೇಷಪ್ಪ, ನಾನು ಅಪೋಸಿಷನ್ ಲೀಡರ್ ಆಗಿರೋದು ವಿಧಾನಸಭೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ, ಪಾಲಿಸಿಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಸರ್ಕಾರ ತಪ್ಪು ಮಾಡಿದ್ರೆ ಅದನ್ನು ತರಾಟೆಗೆ ತಗೊಳ್ಳೋದಕ್ಕೆ. ನೀವು ಹೇಳಿದವ್ರಿಗೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಡೋದಕ್ಕಲ್ಲ ನಾನಿರೋದು. ಸರ್, ನಾನು ನಿಮಗಿಂತ ಈ ಫೀಲ್ಡ್ನಲ್ಲಿ ಚಿಕ್ಕವನು. ತಾವು 2 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದವರು. ನಾನೊಂದು ಮಾತು ಹೇಳ್ತೀನಿ ಕೇಳಿ. ನೀವು ಹೇಳ್ತಾ ಇದ್ದೀರಲ್ಲ ಈ ಮಾತೆಲ್ಲ, ಇದೆಲ್ಲ ಹಳೇ ಜಮಾನದ್ದು. ಚೀಫ್ ಮಿನಿಸ್ಟರ್ ಆಗಿರೋರೆಲ್ಲ ನಿಮ್ಮಂಗೆ ಇದ್ದಾರಾ?
ತಪ್ಪು ತಿಳ್ಕೊಬೇಡಿ, ಕಾಲ ಇದ್ದಂಗೆ ನಾವಿರ್ಬೇಕೆ ಹೊರ್ತು ನಾವಿದ್ದಂಗೆ ಕಾಲ ಇರೋದಿಲ್ಲ ಸ್ವಾಮಿ. ಶೇಷಪ್ಪ, ನಿಮ್ಮ ಉಪದೇಶ ಸಾಕು, ತಾವಿನ್ನು ಹೊರಡಿ. ಸರ್, MLA ಮಹಾದೇವ ಸ್ವಾಮಿ ಅವರು ಫೋನ್ ಮಾಡಿದ್ರು. ಓ, ಹಲೋ ಮಹಾದೇವ ಸ್ವಾಮಿ ಅವರೇ, ಒಂದು ನಿಮಿಷ ಮಾತಾಡ್ತೀನಿ ನಿಮಗೆ. ಶೇಷಪ್ಪ, ನಿಮ್ಮ ಕೆಲಸ ಆಗಲ್ಲ, ನೀವೇನು ಹೊರಡಿ. ಸೇಸ್ ಬೇರೆ ಕೂತ್ಕೊಳ್ಳಿ, ನಾನು ಬಂದ್ಬಿಡ್ತೀನಿ. ಹಲೋ. ಏನೋ ಚಂದ್ರಕಾಂತ, ಪ್ರತಿ ವರ್ಷ ಅಮ್ಮನ ತಿಥಿಗೆ ಒಬ್ಬನೇ ಬರೋನು ಈ ಸಲ ಸಂಸಾರ ಸಮೇತನಾಗ ಬಂದ್ಬಿಟ್ಟಿದೀಯಾ? ತುಂಬ ಸಂತೋಷ ಕಣೋ. ಹೋದ ವರ್ಷ ಬರ್ತೀನಿ ಅಂತ ಫೋನಲ್ಲಿ ಹೇಳಿದ್ದವನು ಬಂದೇ ಇರಲಿಲ್ಲ. ಕೆಲಸ ಬಿಟ್ಟು ಹೇಗೆ ಬರೋಕ್ಕಾಗತ್ತೆ ಹೇಳಿ? ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದೀನಿ, ಬಿಡುವೆ ಸಿಗಲಿಲ್ಲ. ನೀನು ಅಮ್ಮನ ಪ್ರೀತಿ ಮಗ ಅಲ್ವೇನೋ? ಹಾಗೆ ಮಾಡೋದು ತಪ್ಪಲ್ವಾ? ಮಾಲ್ತಿ, ನೀನು ಈ ವರ್ಷ ಬಂದಿದ್ದೀಯಾ, ತುಂಬ ಸಂತೋಷ. ನೀನು ಚಂದ್ರಕಾಂತನ ಮದುವೆ ಆಗಿ 8 ವರ್ಷ ಆಯ್ತಲ್ವಾ? ಒಂದ್ಸಲನೂ ಅಮ್ಮನ ತಿಥಿಗೆ ಬಂದು ನಮಸ್ಕಾರ ಮಾಡಬೇಕು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ? ಅಕ್ಕ, ಅದು ಬಿಡು, ಎಲ್ಲರೂ ನಮ್ಮಮ್ಮನಿಗಿಂತ ದೊಡ್ಡ ಮನುಷ್ಯರಾಗ್ಬಿಟ್ರಿ. ಸಾರಿ ಅಕ್ಕ. ನೀನಾದರೆ ಬರ್ತಿರ್ತೀಯ, ಮಾಲ್ತಿ ಮಕ್ಕಳು ಬರೋದೇ ಇಲ್ಲ. ಬಂದು ಹೋಗೋದು ಬಿಟ್ಬಿಟ್ರೆ ಸಂಬಂಧಗಳು ಹೊರಟು ಹೋಗುತ್ತೆ ಕಣೋ. ನೋಡು, ಆ ಮಕ್ಳಿಗೆ ನಾವು ಯಾರು ಅಂತಲೇ ಗೊತ್ತಿಲ್ಲ. ಶಾಂಭವಿ ಅತ್ತೆ ಅಂತ ನೀನು ಹೇಳ್ಕೊಡ್ಬೇಕಾಗಿ ಬಂತು. ಮಧ್ಯದಲ್ಲಿ ಮಕ್ಕಳನ್ನ ಕರ್ಕೊಂಡು ಮಾಲ್ತಿ ಬಂದಿದ್ಲಲ್ಲ ಅಕ್ಕ? 4 ವರ್ಷದ ಕೆಳಗೆ. ಯಾವಾಗ ಜ್ಞಾಪಿಸ್ಕೊ? ಕೆರೆ ಕೆಳಗಡೆ ಗದ್ದೆನ ರೋಡ್ಗೆ ಅಂತ ಅಕ್ವೈರ್ ಮಾಡ್ಕೊಂಡ್ರಲ್ಲ ಗೌರ್ಮೆಂಟ್ನವರು, ಕಂಪನ್ಸೇಷನ್ ಬಂದಿತ್ತಲ್ಲ, ಆಗ ನಿನ್ನ ಭಾಗದ ದುಡ್ಡನ್ನ ತಗೊಂಡು ಹೋಗಕ್ಕೆ ಅಂತ ಮಾಲ್ತಿ ಬಂದಿದ್ಲು. ಪ್ರೀತಿಗಲ್ಲ. 30,000. ನಿನಗೆ ಭಾಗ ಕೇಳಕ್ ಮುಖ ಇಲ್ಲ, ಅದಕ್ಕೆ ಅವಳನ್ನು ಕಳಿಸ್ದೆ. ಭಾಗ ಅಂತಲ್ಲ ಅಕ್ಕ, ಸುಮೇರುಗೆ ಟಾನ್ಸನ್ಸ್ ಆಪರೇಷನ್ ಮಾಡಬೇಕಾಗಿತ್ತು. ಅಯ್ಯೋ ಗೊತ್ತು ಬಿಡ, ಬಾಯಲ್ಲಿ ಕೇಳಿದ್ದು ಆಪರೇಷನ್ಗೆ ದುಡ್ಡು ಅಂತ, ಮನ್ಸಲ್ಲಿದ್ದಿದ್ದು ಭಾಗನೇ. ಇಲ್ಲಾಂದ್ರೆ 30,000 ಯಾಕೆ ಕೇಳಬೇಕಾಗಿತ್ತು? 1,80,000 ಕಾಂಪನ್ಸೇಷನ್ ಅಂತ ಬಂದಿದ್ದು, ಅದರಲ್ಲಿ 6 ಭಾಗ 30,000 ಆಯ್ತಲ್ಲ. ಅದಕ್ಕೆ ಕರೆಕ್ಟಾಗಿ 30,000ನೇ ಕೇಳಿದ್ದು, ಭಾಗನೇ. ಆಯ್ತು ಬಿಡಿ ಅತ್ತಿಗೆ, ಭಾಗ ಅಂತಾನೆ ತೊಗೊಂಡು ಹೋದ್ವಿ ಅಂತ ಇಟ್ಕೊಳ್ಳಿ, ನಮಗೇನು ಹಕ್ಕಿರ್ಲಿಲ್ವಾ? ಹಕ್ಕಿನ ಪ್ರಶ್ನೆಗೆ ಬರ್ತೀಯಾ? ನಾನು ಹೇಳ ಮಾಲ್ತಿ, ಹಕ್ಕು ಗಿಕ್ಕು ಅಂತ ಮಾತಾಡಬೇಡ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಅಕ್ಕ, ಅವ್ರು ಈಗ ತಾನೇ ಮನೆಗೆ ಬಂದಿದ್ದಾರೆ. ಹಳೇದನ್ನೆಲ್ಲ ಮಾತಾಡಿ ಯಾಕೆ ಅವ್ರ ಮನ್ಸಿಗೆ ನೋವು ಮಾಡ್ತೀಯಾ? ಸಾರಿ. ನಂಗೆ ಬೇಡ, ಹಸ್ವಿಲ್ಲ. ತಗೋ ಮಾಲ್ತಿ, ನಾನು ಸ್ವಲ್ಪ ಹಾಗೆ ದುಡ್ಕು ಯೋಚನೆ ಮಾಡದೆ ಮಾತಾಡ್ಬಿಡ್ತೀನಿ. ಸಾರಿ ಅಂತ ಹೇಳಿದ್ನಲ್ಲ, ತಗೋ ಪ್ಲೀಸ್. ಮಾಲ್ತಿ, ಮಕ್ಳಿಲ್ಲಕ್ಕ? ಹೊರಗಡೆ ಆಟಾಡ್ಕೋತಾ ಇದ್ದೇವೆ, ಕೊಟ್ಬಿಡೆ. ಮಾಲ್ತಿ, ನಂದಿದ್ದಿದ್ದೆ, ನಾಳೆ ಅಮ್ಮನ ತಿಥಿಗೆ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳೋದಿದೆ, ಮಾಡ್ಕೊಳ್ತಾ ಇರ್ತೀನಿ. ನೀವು ಸ್ನಾನ ಮಾಡಿ, ಅಷ್ಟರಲ್ಲಿ ತಿಂಡಿ ರೆಡಿ ಮಾಡ್ತೀನಿ. ಸಾರಿ ಅದಕ್ಕೆ, ಅಕ್ಕಂಗೆ ಏನೇನೋ ಫ್ರಸ್ಟ್ರೇಷನ್ನು, ಆ ರೀತಿ ಮಾತಾಡ್ಬಿಡ್ತಾಳೆ. ತಪ್ಪು ತಿಳ್ಕೊಬೇಡಿ ಪ್ಲೀಸ್, ತಗೊಳ್ಳಿ. ಮಾಲ್ತಿ, ಶಾಂಭವಿ ಅಕ್ಕ ಯಾವಾಗಲೂ ಹಾಗೆ, ಅವಳು ಮನ್ಸಿಗೆ ಅನ್ಸೋದನ್ನ ಹೇಳ್ಬಿಡ್ತಾಳೆ. ಆದರೆ ತುಂಬ ಒಳ್ಳೆಯವಳು, ನಿಮ್ಮ ಮನ್ಸಿಗೆ ಹಚ್ಕೋಬೇಡ. ಅವ್ರು ಒಳ್ಳೆಯವರು ಅಂತ ನನಗೂ ಗೊತ್ತು, ಆದರೆ ಹೀಗೆಲ್ಲ ಮಾತಾಡಿದ್ರೆ ಮನ್ಸಿಗೆ ನೋವಾಗಲ್ವಾ? ನೋವು ಆಗುತ್ತೆ ಅದಕ್ಕೆ, ಸಾರಿ. ಪ್ಲೀಸ್ ಕುಡೀರಿ. ವಾಟ್ ಮಿಸ್ಟರ್ ಚಂದ್ರಕಾಂತ್, ಐ ಆಮ್ ಯುವರ್ ಬಿಗ್ಗೆಸ್ಟ್ ಬ್ರದರ್.
ಶಶಿಕಾಂತ್. ಆರಾಮಾಗಿದ್ದೀನಿ. ಅದಕ್ಕೆ ನೀವ್ ಹೇಗಿದ್ದೀರಿ? ಫೈನ್. ನೀ ಹೇಗಿದ್ಯಾ ಪ್ಲೇಬ್ಯಾಕ್ ಸಿಂಗರ್? ನಾನ್ ಹೇಗಿದ್ದೀನಿ ಅಂತ ಕೇಳಲೇಬಾರ್ದು, ಅದಕ್ಕೆ ನೋಡಿ ಅರ್ಥ ಮಾಡ್ಕೊಂಡ್ ಬಿಡ್ಬೇಕು. ಪಾಪ ನಿನ್ನ ಶಮಿನ ನೋಡ್ತಾ ಇದ್ರೆ ಭಾರತ ದೇಶದಲ್ಲಿ ಬಡತನ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಶಶಿ ತುಂಬಾ ತಮಾಷೆ ಅಲ್ವಾ? ಬ್ಯಾಂಕಿಗೆ ಹೋಗಿದ್ಯಂತೆ? ಹ್ಞೂ, ಕಲೆಕ್ಷನ್ ಆಗಿದ್ದ ದುಡ್ಡು ಕಟ್ಬೇಕಲ್ಲ. ಲೇಟ್ ಮಾಡಿದ್ರೆ ಆ ರಂಗಸ್ವಾಮಿ ನಾ ದುಡ್ಡು ಹೊಡ್ಕೊಂಡು ಹೋಗಿದ್ದೀನಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ರಂಗಸ್ವಾಮಿ ಯಾರು? ಅವನೇ ನಮ್ಮ ಬಾಸು, ಅವನು ಏಜೆಂಟು. ಅವನ ಪರವಾಗಿ ನಾವು ಪಿಗ್ಮಿ ಕಲೆಕ್ಷನ್ ಮಾಡ್ತೀವಿ. ನಮಗೆಲ್ಲ 1% ಕಮಿಷನ್ ಕೊಡ್ತಾನೆ. ಓ ಹೌದಾ? ಏನು ಹಾಡೋದು ಬಿಟ್ಟ್ಯಾ? ಮನೇಲಿ ಎಂಕರೇಜ್ಮೆಂಟೇ ಇಲ್ಲ ಅತ್ಗೆ. ಮನೇಲೆಲ್ಲ ರೇಗಿಸ್ತಾ ಇರ್ತಾರೆ, ನಾ ಹಾಡಕ್ ಶುರು ಮಾಡಿದ್ರೆ ಕತ್ತೆಗಳು ಬರ್ತವೆ ಅಂತ. ಏ ಡುಮ್ಮ, ಸುಳ್ಳು ಹೇಳ್ತೀಯಾ? ನಾನು ಕಲ್ಯಾಣಿ ಇಬ್ರೇ ಗೊತ್ತಾ ಇವನಿಗೆ ಹಾಡು ಹೇಳು ಅಂತ ಡಿಮ್ಯಾಂಡ್ ಮಾಡೋದು? ಓ ಚಂದ್ರಕಾಂತ, ಯಾವಾಗ ಬಂದೆ? 15 ನಿಮಿಷ ಆಯ್ತಪ್ಪ. ನಮಸ್ಕಾರ ಮಾಡ್ತೀಯಾ? ಮಾಡು ಮಾಡು ಮಾಡು. ನೋಡು, ಇವ್ರು ಯಾರು ನನಗೆ ನಮಸ್ಕಾರ ಮಾಡಲ್ಲ ಚಂದ್ರಕಾಂತ, ನೀನೊಬ್ಬನೇ ಮಾಡೋದು. ಕೂತ್ಕೋ. ಓ, ಪಾನ್ಕ ಕುಡಿತಾ ಇದ್ದೀರಿ? ಕಲ್ಯಾಣಿ, ನನ್ಗೊಂದು ಲೋಟ ಪಾನ್ಕ ತಗೊಂಬ. ಅಪ್ಪ, ಪಾನ್ಕ ಪೂರ್ತಿ ಮುಗ್ದೋಗಿದೆ. ನೋಡಿದ್ಯಾ ಚಂದ್ರಕಾಂತ, ನಾನು ಅವತ್ತು ನಿನಗೆ ಫೋನ್ ಮಾಡಿದಾಗ ಹೇಳಿರ್ಲಿಲ್ವಾ? ಈ ಮನೆಯಲ್ಲಿ ಎಲ್ಲರೂ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರು ನಾ ಬರೋದ್ರಲ್ಲಿ ಮುಗಿಸ್ಬಿಟ್ಟಿರ್ತಾರೆ. ನಿಂಬೆಹಣ್ಣು ಪಾನ್ಕ ನನಗಿಷ್ಟ ಅಂತ ಗೊತ್ತು, ನಾನು ಬರೋದ್ರಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ನೋಡು ಅಪ್ಪ, ಯಾಕೆ ಈ ರೀತಿ ಆಡ್ತೀರಿ? ನೀವು ಬರ್ತೀರಂತ ನಮ್ಗೇನ್ ಗೊತ್ತಿತ್ತು? ಬರದೇ ಎಲ್ಲ ಹೋಗ್ತೀನಿ, ದಾರಿಯಲ್ಲೇ ಸತ್ತು ಹೋಗ್ತೀರಾ? ಅಬ್ಬಬ್ಬಾ, ಒಂದ್ ಲೋಟ ಪಾನ್ಕಕ್ಕೆ ಎಂತೆಂತ ಮಾತಾಡ್ತಾರೆ ನೋಡು ಚಂದ್ರಕಾಂತ. ಅಪ್ಪ ಬದಲಾಗೇ ಇಲ್ಲ. ಏನ್ ಬದಲಾವಣೆ ಆಗೋಕ್ಕಾಗತ್ತೆ ಚಂದ್ರಕಾಂತ? 65 ಆದ್ಮೇಲೆ ಚಿಕ್ಕ ಮಕ್ಳಾದ್ರೆ ಬೆಳಿತಾರಪ್ಪ, ನಾನೆಲ್ಲಿ ಬೆಳೆಯಕ್ಕಾಗುತ್ತೆ? ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಮಾಯಾಮೃಗ ಮಾಯಾಮೃಗ ಮಾಯಾಮೃಗದಲ್ಲಿ. ಎಷ್ಟು ಚೆನ್ನಾಗಿರುತ್ತಲ್ವಾ ಚಿಕ್ಕಪ್ಪ ಈ ಹಳೆಯ ಫೋಟೋಗಳನ್ನು ನೋಡೋದು? ಅದು ನಾನು ವಿಚಿತ್ರ ಮನುಷ್ಯ, ನನಗೆ ಚೆನ್ನಾಗಿರಲ್ಲ, ದುಃಖ ಆಗುತ್ತೆ. ದುಃಖ ಯಾಕೆ ಚಿಕ್ಕಪ್ಪ? ಈ ಹಳೆ ಫೋಟೋಗಳಲ್ಲಿ ಕೆಲವರು ಬರೀ ಫೋಟೋದಲ್ಲಷ್ಟೇ ಜೀವಂತವಾಗಿರೋದು, ಎದುರುಗಡೆ ನೋಡಬೇಕು ಅಂದರೆ ಸಿಗೋದಿಲ್ಲ ಪುಟ್ಟಿ. ಅವರು ಬದುಕಿದ್ದಾಗಿನ ದಿನಗಳನ್ನು ಜ್ಞಾಪಿಸ್ಕೊಂಡ್ರೆ ಸಂತೋಷ ಆಗತ್ತೆ, ಆದರೆ ಅವರು ಫೋಟೋದಲ್ಲಷ್ಟೇ ಜೀವಂತವಾಗಿದ್ದಾರೆ ಅಂದ್ಕೊಳ್ಳೋವಾಗ ದುಃಖ ಆಗತ್ತೆ. ಅದಕ್ಕೆ ನನ್ನ ಹೆಂಡತಿ ಫೋಟೋಗಳು ನನ್ನ ಕಣ್ಣಿಗೆ ಬೀಳದ ಹಾಗೆ ಬಚ್ಚಿಟ್ಬಿಟ್ಟಿದ್ದೀನಿ. ದುಃಖ ಆಗೋದು ಅವರು ಫೋಟೋ ಆಗಿದ್ದಾರೆ ಅಂತಲ್ಲ ಪುಟ್ಟಿ, ಮುಂದೆ ನಾವು ಫೋಟೋ ಆಗ್ಬಿಡ್ತೀವಲ್ಲ ಅಂತ. ತಮಾಷೆ ಅಲ್ವಾ? ಆದರೂ ಅವ್ರು ಯಾರೂ ಇಲ್ಲ ಅಂತ ಯಾರೂ ಬದುಕೋದು ಬಿಡಲ್ಲ ಅಲ್ವಾ? ನೆನಪು ಕಾಡುತ್ತೆ, ಆಗ ದುಃಖ ಆಗುತ್ತೆ. ಮರಿಬೇಕು ಪುಟ್ಟಿ, ಮರೆಯೋದ್ರಂಥ ಮಜಾ ಬೇರೆ ಇಲ್ಲ. ಆದರೆ ನನಗೆ ಮರೋ ಬರಲೇ ಇಲ್ಲ ನೋಡು. ಹೆಂಡತಿ ಸತ್ತ ಹೊಸದ್ರಲ್ಲಿ ತುಂಬ ಕಷ್ಟದಲ್ಲಿದ್ದೆ. ಅಯ್ಯಂಗಾರಿ ಹತ್ರ ಸಾಲ ಮಾಡಿಬಿಟ್ಟಿದ್ದೆ. ದಿನ ದೇವರಲ್ಲಿ ಕೇಳ್ಕೊಡ್ತಾ ಇದ್ದಿದ್ದು ಒಂದೇ ಒಂದು, ನನ್ನ ಹೆಂಡತಿ ಸತ್ತ ನನಗೆ ಮರೆಯಲಿ, ನನಗೆ ಸಾಲ ಕೊಟ್ಟಿದ್ದು ಅಯ್ಯಂಗಾರಿಗೆ ಮರೆಯಲಿ ಅಂತ. ನಾನೂ ಮರೆಯಲಿಲ್ಲ, ಅಯ್ಯಂಗಾರಿನೂ ಮರೆಯಲಿಲ್ಲ. ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ. ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ.